ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಪ್ರತಿಷ್ಠೆಯ ಉಪಕದನದ ರಣರಂಗದಲ್ಲಿ ಗೆದ್ದು ಬೀಗಿದೆ. ಭಾರೀ ಕುತೂಹಲ ಕೆರಳಿಸಿದ್ದ ಉಪಚುನಾವಣೆಯಲ್ಲಿ ಎರಡೂ ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಅದರಲ್ಲೂ ಸಿಎಂ ಆಪ್ತನ ಕ್ಷೇತ್ರವಾದ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಐತಿಹಾಸಿಕ ಗೆಲುವು ಸಾಧಿಸಿದೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಬಾಗಲಕೋಟೆ ಉಪಕದನದಲ್ಲಿ ಕೈ ಹಿಡಿದ ಅನುಕಂಪ. HY ಮೇಟಿ ಪುತ್ರ ಉಮೇಶ್ ಮೇಟಿಗೆ ಭರ್ಜರಿ ಜಯ. ಕಳೆದ 2 ತಿಂಗಳಿನಿಂದ ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಹೆಚ್ಚಿಸಿದ್ದ 2 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಈ ಬಾರಿಯೂ ಉಪಚುನಾವಣೆಯಲ್ಲಿ ಆಡಳಿತ ಪಕ್ಷಕ್ಕೆ ಮತದಾರ ಪ್ರಭು ಉಘೇ ಉಘೇ ಎಂದಿದ್ದಾನೆ. ರಾಜ್ಯದ 2 ಕ್ಷೇತ್ರಗಳ ಉಪಕದನದಲ್ಲಿ ಹಸ್ತಪಡೆ ಗೆಲುವಿನ ಕೇಕೆ ಹಾಕಿದ್ದು ಭದ್ರಕೋಟೆಯಾದ ಬಾಗಲಕೋಟೆಯನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಶಾಸಕರಾಗಿದ್ದ HY ಮೇಟಿ ಅವರ ನಿಧನದಿಂದ ಬಾಗಲಕೋಟೆ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿತ್ತು. ಅನುಕಂಪದ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ HY ಮೇಟಿಯವರ ಪುತ್ರ ಉಮೇಶ್ ಮೇಟಿಯವರನ್ನ ಅಖಾಡಕ್ಕಿಳಿಸಿತು. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಬಾಗಲಕೋಟೆಗೆ ತೆರಳಿ ಆಪ್ತ ಮೇಟಿ ಪುತ್ರನ ಪರ ಪ್ರಚಾರ ಮಾಡಿದ್ರು. ಏಪ್ರಿಲ್ 9ರಂದು ಉಪಚುನಾವಣೆಗೆ ಮತದಾನ ನಡೆದಿತ್ತು. ಇವತ್ತು ನಡೆದಂಥ ಮತ ಎಣಿಕೆಯಲ್ಲಿ ಎಲ್ಲರ ನಿರೀಕ್ಷೆಯಂತೆ ಬಾಗಲಕೋಟೆ ಮತದಾರ ಅನುಕಂಪಕ್ಕೆ ಮನಸೋತು ಜೈ ಹೋ ಅಂದಿದ್ದಾನೆ. ಈ ಮೂಲಕ ಉಮೇಶ್ ಮೇಟಿ ಭರ್ಜರಿ ಗೆಲುವನ್ನ ದಾಖಲು ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 98,919 ಮತಗಳನ್ನ ಪಡೆದರೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ 76,587 ಮತಗಳನ್ನ ಪಡ್ಕೊಂಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 22,332 ಮತಗಳ ಅಂತರದಿಂದ ಗೆಲುವಿನ ನಗೆಯನ್ನ ಬೀರಿದ್ರು. ಮತ ಗಳಿಕೆಯಲ್ಲೂ ದಾಖಲೆ ಬರೆದ ಉಮೇಶ್ ಮೇಟಿ. ಅಂಚೆ ಮತ ಎಣಿಕೆಯಿಂದಾನೂ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದ ಉಮೇಶ್ ಮೇಟಿ ಒಂದೇ ಒಂದು ಸುತ್ತಿನಲ್ಲೂ ಹಿನ್ನಡೆಯನ್ನ ಅನುಭವಿಸಲಿಲ್ಲ. ಪ್ರತಿ ಸುತ್ತಿನಲ್ಲೂ ಎದುರಾಳಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠಗಿಂತ ಹೆಚ್ಚಿನ ಮತಗಳನ್ನ ಗಳಿಸಿ ಮುನ್ನಡೆಯನ್ನ ಕಾಯ್ದುಕೊಂಡು ಗೆಲುವಿನ ವಿಜಯ ಪತಾಕೆಯನ್ನ ಹಾರಿಸಿದ್ರು. ಮತ ಗಳಿಕೆಯಲ್ಲೂ ಉಮೇಶ್ ಮೇಟಿ ದಾಖಲೆ ಬರೆದಿದ್ದಾರೆ. ಈ ಹಿಂದಿನ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳು ಪಡೆದಂಥ ಲೀಡ್ಗಿಂತಾನೂ ದೊಡ್ಡ ಅಂತರದಿಂದ ಗೆಲುವು ಸಾಧಿಸಿ ಸಂತಸ ಹಂಚಿಕೊಂಡ್ರು. ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ಎಲ್ಲ ಪಂಚ ಗ್ಯಾರಂಟಿ ಯೋಜನೆ ಅವೆಲ್ಲ ಆಗಿದ್ದಕ್ಕೆ ನಮ್ಮ ಜನ ಹೆಚ್ಚಿಗೆ ಓಟ್ ಹಾಕಿ ಮತದಾರ ಪ್ರಭುಗಳು ನಾನು ಒಳ್ಳೆಯ ರೀತಿ ಅಭಿವೃದ್ಧಿ ಮಾಡಬೇಕಂತ ನಮ್ಮ ಬಾಲ್ಗುಡ ಮತಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಂತ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ತಂದೆಯವರು ಮಾಡಿದ್ದ ಕೆಲಸಗಳು ಪೂರ್ಣಗೊಳಿಸ್ಕೊಂಡು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಶಿಗ್ಗಾವಿ ಉಪಚುನಾವಣೆಯಂತೆ ಬಾಗಲಕೋಟೆಯಲ್ಲೂ ಸಚಿವ ಸತೀಶ್ ಜಾರಕಿಹೊಳಿಯವರ ಸೈಲೆಂಟ್ ರಾಜಕೀಯ ಕಾರ್ಯತಂತ್ರ ವರ್ಕೌಟ್ ಆಗಿದೆ. ಇವರ ಜೊತೆಗೆ ಅನಾರೋಗ್ಯದ ನಡುವೆಯೂ ತಮ್ಮದೇ ಟೀಮ್ ಅನ್ನ ಕಟ್ಕೊಂಡು ಕ್ಷೇತ್ರವನ್ನ ಸುತ್ತಿದ್ದ ಅಬಕಾರಿ ಸಚಿವ RB ತಿಮ್ಮಾಪುರೆ ಸಿಎಂ ಆಪ್ತನ ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ನನ್ನ ಜಿಲ್ಲೆ ಎಲ್ಲ ಶಾಸಕರು ಕಾರ್ಯಕರ್ತರು ಒಗ್ಗಟ್ಟಿನಿಂದ ನಾವೇ ಚುನಾವಣೆಗೆ ನಿಂತೀವಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ JT ಪಾಟೀಲ್ರು, ವಿಜಯಾನಂದ, ಚಿಮ್ಮನಕಟ್ಟಿಯವರು ಹಾಗೂ ನಮ್ಮ ಸೋತ ಅಭ್ಯರ್ಥಿಗಳು ಇಲ್ಲಿ ತುಂಬ ಅಭಿವೃದ್ಧಿ ಅವರೇನು ಚುನಾವಣೆ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮಲ್ಲಿ ಜಿಲ್ಲೆಯ ಒಗ್ಗಟ್ಟು ನಮಗೆ ಕೈ ಹಿಡಿತು. ಆ ಗೆಲುವು ನಮಗೆ ಅನುಕೂಲ ಆಯಿತು. ಬಾಗಲಕೋಟೆ ಉಪಚುನಾವಣೆ ಫಲಿತಾಂಶದ ಬಗ್ಗೆ ರಿಯಾಕ್ಟ್ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತದಾರರ ತೀರ್ಪಿಗೆ ತಲೆಬಾಗಿದ್ದಾರೆ ಹಾಗೂ ಉಪಚುನಾವಣೆಯಲ್ಲಿ ಗೆದ್ದ ಮಾತ್ರಕ್ಕೆ ಕಾಂಗ್ರೆಸ್ ಪರ ಒಲವಿದೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿ ಹಸ್ತಪಡೆಗೆ ಟಕ್ಕರ್ ಕೊಟ್ಟಿದ್ದಾರೆ. ಉಪಚುನಾವಣೆ ಗೆದ್ದಿದೆ ಅನ್ನೋ ಕಾರಣಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವಿದೆ ಅಂತೇಳಿ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದೆ ಅನೇಕ ಉದಾಹರಣೆಗಳು ಇವತ್ತು ಕಣ್ಮುಂದಿದೆ. ಆದರೆ ಇದು ಆಗಿಯೂ ಸಹ ನಾವು 2 ಚುನಾವಣೆಗಳಲ್ಲಿ ವಿಶೇಷವಾಗಿ ಬಾಗಲಕೋಟೆನಲ್ಲಿ
ಯಾಕೆ ನಮಗೆ ಹಿನ್ನಡೆ ಆಗಿದೆ ಅನ್ನೋದನ್ನು ನಾವು ಇನ್ನೂ ಕೂಡ ಪರಾಮರ್ಶನ ಮಾಡಬೇಕಾಗಿದೆ. ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಬೇಕಾಗಿದೆ. ತದನಂತರದಲ್ಲಿ ಮುಂದೆ ಯಾವ ರೀತಿ ನಾವು ಇನ್ನೂ ಕೂಡ ಸಂಘಟಿತರಾಗಿ ಹೋಗಬೇಕು, ಆ ನಿಟ್ಟಿನಲ್ಲಿ ನಾವು ಇನ್ನೂ ಕೂಡ ಸಂಘಟನೆಗೆ ಬಲವನ್ನು ಕೂಡ ತುಂಬಬೇಕು. ಸಂಘಟಿತರಾಗಿ ಹೋಗೋದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಸ್ಟ್ರಾಟಜಿ ನಾವು ಮಾಡ್ತೇವೆ. ಒಟ್ಟಾರೆ ಉಪಚುನಾವಣೆಯಾಗ್ಲಿ ಯಾವುದೇ ಚುನಾವಣೆಯಾಗ್ಲಿ ಜನತಾ ತೀರ್ಪನ್ನ ಸ್ವೀಕರಿಸಲೇಬೇಕು. ಸದ್ಯ ಬಿಜೆಪಿ ಸೋಲಿನ ಕಾರಣಗಳ ಪರಾಮರ್ಶೆಯಲ್ಲಿದ್ರೆ ಹಸ್ತಪಡಿಯಲ್ಲಿ ಗೆಲುವಿನ ಸಂಭ್ರಮ ಮುಗಿಲು ಮುಟ್ಟಿದೆ. ಫಲಿತಾಂಶ ಹೊರಬರ್ತಾ ಇದ್ದ ಹಾಗೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಬಣ್ಣವನ್ನ ಎರಚಿಸಿ ಅಭ್ಯರ್ಥಿಯನ್ನ ಹೊತ್ತು ಕುಣಿದಾಡಿ ಸಂಭ್ರಮಿಸಿದ್ರು. ಕೃಷ್ಣ, ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.